ಎಲ್ರಿಗೂ ನಮಸ್ಕಾರಗಳು. ಅತ್ಯದ್ಭುತವಾದಂತ ಒಂದು ವೇದಿಕೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಅನ್ನುವಂತ ಒಂದು ಖುಷಿ ಇವತ್ತು ನನಗೆ ಅತೀವ ಸಂತೋಷವನ್ನ ಉಂಟು ಮಾಡಿದೆ ಮಾಸ್ಟರ್ಸ್. ಮೊದಲಿಗೆ ಧ್ಯಾನವನ್ನ ಪ್ರಬೋಧನೆ ಮಾಡಿದಂತ ಗೌತಮ ಬುದ್ಧರ ದಿವ್ಯ ಸ್ಮರಣೆಯನ್ನ ಮಾಡ್ಕೊಳ್ತಾ ಅವರಿಗೆ ಕೃತಜ್ಞತಾಪೂರ್ವಕವಾದಂತ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಮಾಸ್ಟರ್ಸ್. ನಾವೆಲ್ಲರೂ ಕೂಡ ಸಲ್ಲಿಸೋಣ. ಹಾಗೇನೆ ಧ್ಯಾನವನ್ನ ಇಡೀ ವಿಶ್ವದಾದ್ಯಂತ ಪ್ರಚಾರ ಮಾಡ್ತಾ ಇವತ್ತು ಇಡೀ ಜಗತ್ತೇ ಧ್ಯಾನ ಜಗತ್ತಾಗಿದೆ. ಆ ಧ್ಯಾನ ಜಗತ್ತಿನಲ್ಲಿ ನಾವು ಕೂಡ ಒಂದು ಅಣುವಾಗಿದ್ದೇವೆ. ನಾನು ಒಬ್ಬ ಧ್ಯಾನಿಗ ಅಂತ ಹೇಳ್ಕೊಳ್ತಕ್ಕಂಥ ಹೆಮ್ಮೆ ನನ್ನದಾಗಿದೆ, ನಮ್ಮೆಲ್ಲರದ್ದಾಗಿದೆ ಮಾಸ್ಟರ್ಸ್. ಈ ಅವಕಾಶಕ್ಕೆ ನಮಗೆ ನಾವು ಕೃತಜ್ಞತೆಗಳನ್ನ ಹೇಳಲೇಬೇಕು, ಧನ್ಯವಾದಗಳನ್ನ ಅರ್ಪಣೆ ಮಾಡಲೇಬೇಕು. ಬ್ರಹ್ಮರ್ಷಿ ಪತ್ರಿಜಿ ಗುರುಗಳ ದಿವ್ಯ ಪಾದಾರ ಬಿಂದುಗಳಿಗೆ ಕೃತಜ್ಞತಾಪೂರ್ವಕ ನಮಸ್ಕಾರಗಳು ಮಾಸ್ಟರ್ಸ್. ಹಾಗೇನೆ ಸ್ವರ್ಣಮಾಲಾ ಅಮ್ಮನವರ ದಿವ್ಯ ಪಾದಾರ ಬಿಂದುಗಳಿಗೆ ನಮನಗಳನ್ನ ಅರ್ಪಿಸುತ್ತಾ ಆಧ್ಯಾತ್ಮಿಕ ಪಥದಲ್ಲಿ ನಾನು ಇನ್ನೂ ಕೂಡ 2 ವರ್ಷದ ಶಿಶುವಾಗಿದ್ದೇನೆ. ಅಂಬೆಗಾಲನ್ನ ಇಡ್ತಾ ಇದ್ದೇನೆ. ನನ್ನ ಮಾರ್ಗದರ್ಶಕ ಗುರುಗಳಾದಂತ ಮಾನ್ಯ ಕೋಟೇಶ್ವರ ಸರ್ ಅವರ ಪಾದಾರವಿಂದಗಳಿಗೆ ನಮನಗಳನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲ ಮಾಸ್ಟರ್ಸ್ಗೆ, ನನ್ನ ಗುರುಗಳಿಗೆ, ಆಧ್ಯಾತ್ಮಿಕ ಗುರುಗಳಿಗೆ ನಾನು ನಮನಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ನಾಡಿನಲ್ಲಿ ಈ ನಾಡನ್ನ ಕಟ್ಟಿದಂತ ದಾಸರು, ಶರಣರು, ಸಾಧುಗಳು, ಸಂತರು, ಕವಿಗಳು, ಎಲ್ಲ ಸಾಧಕರು, ಇವರೆಲ್ಲರ ದಿವ್ಯ ಸ್ಮರಣೆಯನ್ನ ಮಾಡ್ಕೊಳ್ತಾ ಅವರೆಲ್ಲರ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನ ಈ ರಾತ್ರಿಯ ಸತ್ಸಂಗದ ಮಹಾವತಾರ್ ಫೌಂಡೇಶನ್ಸ್ ಮೂಲಕ ನಾನು ಎಲ್ರಿಗೂ ಕೂಡ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಹಾಗೇನೆ ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಅತ್ಯದ್ಭುತವಾದಂತ ಒಂದು ಸತ್ಸಂಗ ವೇದಿಕೆ. ಇಲ್ಲಿ ಝೂಮ್ ನಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಧ್ಯಾನ ಬಂಧುಗಳಿಗೆ, ಹಾಗೇನೆ ಯೂಟ್ಯೂಬ್ ನಲ್ಲಿ ಇರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೆ ಕೃತಜ್ಞತಾಪೂರ್ವಕವಾದಂತ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಬಹುಶಃ ಬಹಳಷ್ಟು ಹೊಸ ಮುಖಗಳನ್ನ ನಾನಿವತ್ತು ಇಲ್ಲಿ ನೋಡ್ತಕ್ಕಂಥ ಅವಕಾಶ ನನ್ನದಾಗಿದೆ. ನನ್ನ ಹೆಸರು ಈಗಾಗಲೇ ನಮ್ಮ ಗೀತಾ ಮೇಡಮ್ ಅವರು ಹೇಳಿದಾಗೆ ಬಿ ನಾಗರಾಜು. ನಾನು ಈ ಧ್ಯಾನ ಮಾರ್ಗಕ್ಕೆ ಬಂದು 2 ವರ್ಷಗಳು ಸಂದಿವೆ. ಧ್ಯಾನದ ಶಿಶುವಾಗಿದ್ದೇನೆ. ಈ 2 ವರ್ಷದ ಅವಧಿಗೂ ಮೊದಲು ಕೂಡ ನಾನು ವೃತ್ತಿಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಅದಕ್ಕೂ ಮೊದಲು ನನ್ನ ತಂದೆ ತಾಯಿಗಳಿಂದ ನಮ್ಮ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಸತ್ಸಂಗದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೆ. ಆಧ್ಯಾತ್ಮಿಕ ವಿಚಾರಧಾರೆಗಳು ನನ್ನ ಕಿವಿದೆರೆಗೆ ಅಲ್ಲೊಂದು ಇಲ್ಲೊಂದು ಬೀಳ್ತಾ ಇತ್ತು ಚಿಕ್ಕಂದಿನಿಂದಲೂ ಕೂಡ. ಹಾಗೇನೆ ಮನೆಯಲ್ಲಿ ಸತ್ಸಂಗ ನಡೀತಾ ಇತ್ತು. ಇದರೆಲ್ಲರ ಒಂದು ಫಲವೋ ಏನೋ ಇವತ್ತು ಇಂಥ ಒಂದು ಅದ್ಭುತವಾದಂತ ವೇದಿಕೆ ಸಿಕ್ಕಿದೆ. ನಮ್ಮ PSSM ಮೂಲಕ ಧ್ಯಾನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದೇನೆ ನಾನು. ಇವತ್ತು ಧ್ಯಾನ ವಿಶ್ವವಿದ್ಯಾಲಯದ ಪತ್ರಿಜಿ ಗುರುಗಳು ಸ್ಥಾಪನೆ ಮಾಡಿದಂತ ಧ್ಯಾನ ವಿಶ್ವವಿದ್ಯಾಲಯ ಏನಿದೆ, ಹೆಮ್ಮೆಯಿಂದ ಹೆಗ್ಗಳಿಕೆಯಿಂದ ಹೇಳ್ಕೊಳ್ತೇನೆ, ಆ ಧ್ಯಾನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನಾನಾಗಿದ್ದೇನೆ, ಕಲಿಕಾರ್ಥಿ ನಾನಾಗಿದ್ದೇನೆ, ಕಲಿತಾ ಇದ್ದೇನೆ ಇನ್ನು ಕೂಡ. ಹಾಗಾಗಿ ಒಬ್ರು ಹಿರಿಯವರು ಹೇಳ್ತಾರೆ, ಕಲಿತಿರುವುದು ನೀನು ಬಹಳಷ್ಟು ಎಂದು ಬೀಗಬೇಡ, ಕಲಿತಿರುವುದು ನೀನು ಬಹಳಷ್ಟು ಎಂದು ಬೀಗಬೇಡ, ಕಲಿತಿರುವುದು ಕೈ ಅಗಲದಷ್ಟು, ಕಲಿತಿರುವುದು ಕೈ ಅಗಲದಷ್ಟು, ಕಲಿಯಬೇಕಾದಿದೆ ಕಡಲಗಲದಷ್ಟು, ಕಲಿಯಬೇಕಾದಿದೆ ಕಡಲಗಲದಷ್ಟು, ಮೊದಲು ನೀ ಕಲಿತುಕೋ ವಿನಯಮನು, ವಿನಯ ದದಾತಿ ವಿದ್ಯಾ ದದಾತಿ ವಿನಯಂ ಅನ್ನುವಂಥದ್ದು. ಏನೋ ಒಂದಷ್ಟು ಅಕ್ಷರಗಳನ್ನ ತಮ್ಮಂತವರ ಒಂದು ಸಾಂಗತ್ಯದಲ್ಲಿ, ಗುರು ಹಿರಿಯರ ಸಾಂಗತ್ಯದಲ್ಲಿ ಗಳಿಸ್ಕೊಂಡಿದ್ದೇನೆ. ಆ ಗಳಿಸ್ಕೊಂಡಿದ್ದರ ಫಲವಾಗಿ ಇವತ್ತು ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ
ಈ ಧ್ಯಾನ ಜಗತ್ತಿನಲ್ಲಿ ನಾನು ಕೂಡ ಜೀವನವನ್ನ ಸವಿತಾ ಇದ್ದೇನೆ, ಜೀವನವನ್ನ ಜೀವಿಸ್ತಾ ಇದ್ದೇನೆ, ಜೀವನವನ್ನ ಸವಿತಾ ಇದ್ದೇನೆ. ಹಾಗಾಗಿ ಇವತ್ತು ನಮ್ಮ ಗೀತಾ ಮೇಡಮ್ ರವರು ಒಂದು ಅವಕಾಶ, ಇದು ಮಹಾವತಾರ್ ವೇದಿಕೆ ಫೌಂಡೇಶನ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ವಿಚಾರ ವಿನಿಮಯ ಮಾಡ್ಕೋಬೇಕು ಅಂತಂದ್ರು. ಇದು ಒಂದು ಸೌಭಾಗ್ಯ ನನಗೆ. ಎಲ್ಲಾ ಮಾಸ್ಟರ್ಸ್ಗೂ ಕೂಡ ಮತ್ತೊಮ್ಮೆ ನಾನು ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೇನೆ ಮಾಸ್ಟರ್ಸ್. ನನ್ನ ಮಾತು ಸ್ಪಷ್ಟ ಕೇಳಿಸ್ತಾ ಇದೆಯಲ್ಲ ಗೀತಾ ಮೇಡಮ್? ಮಾಸ್ಟರ್ಸ್ ನನ್ನ ಮಾತು ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಸರ್ ಕೇಳಿಸ್ತಾ ಇದೆ ಸರ್, ಕಂಟಿನ್ಯೂ ಮಾಡಿ ಸರ್. ನಗರ ಸರ್ ಚೆನ್ನಾಗಿ ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಮಧುರ ಹೆಗಡೆ ಮೇಡಮ್ ನಮಸ್ಕಾರ. ನಮಸ್ತೆ ನಮಸ್ತೆ. ನಮಸ್ತೆ ನಮಸ್ತೆ ಸರ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್, ಜೀವನ ಉಪಯೋಗಕ್ಕೆ ಧ್ಯಾನ ಅನ್ನುವಂತ ಒಂದು ಶೀರ್ಷಿಕೆಯನ್ನ ಕೊಟ್ಟಿದ್ದಾರೆ. ಇರ್ಲಿ, ಅದು ಒಂದು ಕಡೆ. ಧ್ಯಾನ ನಮ್ಮೆಲ್ಲರಿಗೂ ಕೂಡ, ವಿಶೇಷವಾಗಿ ನನಗೆ ಒಂದು ವಿಶೇಷವಾದಂತ ಅನುಭವವನ್ನ ಕೊಟ್ಟಿದೆ. ಯಾವ ರೀತಿ ಅನುಭವ ಅಂತ ಹೇಳಿದ್ರೆ, ಆ ಅನುಭವವನ್ನ ಅನುಭವಿಸಿಯೇ ತೀರ್ಬೇಕು. ಅದನ್ನ ಧ್ಯಾನವನ್ನ ನಾವು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಶಬ್ದಗಳು ಸಿಕ್ಕುವುದಿಲ್ಲ. ಯಾಕೆಂದ್ರೆ ಅನುಭವ ಜನ್ಯವಾದದ್ದು ಅನ್ನುವಂಥದ್ದು. ಅನುಭವಿಸ್ತಾ ಈ ಭೌತಿಕ ಶರೀರವನ್ನ ಹೊತ್ತು ನಾವೆಲ್ಲರೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಶರೀರಧಾರಿಗಳಾಗಿದ್ದೇವೆ. ಈ ಭೌತಿಕ ಪ್ರಪಂಚದಲ್ಲಿ ನಾವಿದ್ದೇವೆ. ಹಾಗೇನೆ ಮತ್ತೊಂದು ಪ್ರಪಂಚ ನಮ್ಮ ಒಟ್ಟಿಗೆನೇ ಇದೆ, ನನ್ನ ಜೊತೆಗೇನೆ ಇದೆ, ನಮ್ಮೆಲ್ಲರ ಒಡನಾಡಿಯಾಗಿದೆ. ಅದೇ ಆಧ್ಯಾತ್ಮಿಕ ಪ್ರಪಂಚ. ಈ ಎರಡರ ಸಂಮಿಳಿತ, ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕತೆ ಅನ್ನುವಂಥದ್ದು ಎರಡೂ ಕೂಡ ಹಾಗೆಯೇ ಹಾಲಿನ ಒಳಗಡೆ ಹೇಗೆ ತುಪ್ಪದ ಕಂಪಿದೆಯೋ ಹಾಗೇನೆ ಎರಡನ್ನೂ ಕೂಡ ನಾವು ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ ಅದು. ಹಾಗಾಗಿ ನಮ್ಮ ತಾಯಿ ತಂದೆಯವರ ಮೂಲಕ ನಾವು ಒಂದು ಜನ್ಮವನ್ನು ಪಡ್ಕೊಂಡಿದ್ದೇವೆ, ಬ್ರಹ್ಮ ಪದಾರ್ಥವಾಗಿದ್ದೇವೆ, ಶಕ್ತಿ ಸ್ವರೂಪಿಯಾಗಿದ್ದೇವೆ, ಎನರ್ಜಿ ಬಾಲ್ಸ್, ವಿ ಆರ್ ಆಲ್ ಎನರ್ಜಿ ಬಾಲ್ಸ್, ಆತ್ಮ ಪದಾರ್ಥವಾಗಿದ್ದೇವೆ, ಭೌತಿಕ ತತ್ವವನ್ನ ನಾವು ಪಡ್ಕೊಂಡು ಬಂದಿದ್ದೇವೆ. ಈ ಶರೀರಧಾರಿಗಳಾಗಿ ಜೀವನವನ್ನ ಸಾಗಿಸ್ತಾ ಇದ್ದೇವೆ. ಜೀವನ ಅಂದ್ರೆ ಏನು ಅನ್ನುವಂಥದ್ದು ಬಹಳ ವಿಸ್ತಾರವಾದಂತ ಅದು ಚಾಪ್ಟರೇ ಆಗಿದೆ. ಅನುಭವಕ್ಕೆ ಪಡ್ಕೊಳ್ಬೇಕು. ತದನಂತರ ಅದರ ಬಗ್ಗೆ ಒಂದ್ 2-3 ವಿಚಾರಗಳನ್ನ ನಾವು ಹಂಚಿಕೊಳ್ತಕ್ಕಂತ ಒಂದು ಸುಸಂದರ್ಭ ಇದಾಗಿದೆ ಮಾಸ್ಟರ್ಸ್. ಮೊದಲಿಗೆ ನಾನು ಈ ಧ್ಯಾನ ಮಾರ್ಗಕ್ಕೆ ಹಿಡಿಯಿಟ್ಟು ಈಗಾಗಲೇ ಹೇಳಿದಾಗೆ 2 ವರ್ಷಗಳು ಸಂಧಿವೆ ವಿದ್ಯುಕ್ತವಾಗಿ. ಅದಕ್ಕೂ ಮೊದಲು ಮನೆಯಲ್ಲಿ ಸತ್ಸಂಗ ಇದು ನಡೀತಾ ಇದ್ದಂಥದ್ದು. ಆದರೆ ಧ್ಯಾನ ಅನ್ನುವಂತ ಒಂದು ಈ ಮಾರ್ಗ ಏನಿದೆ, ಸನ್ಮಾರ್ಗ, ಜೀವನ ಮಾರ್ಗ, ಆಧ್ಯಾತ್ಮಿಕ ಮಾರ್ಗ, ಇದಕ್ಕೆ ನಾನು ಅಡಿಯಿಟ್ಟು ಸರಿಯಾಗಿ 2 ವರ್ಷಗಳು ಸಲ್ತು. ಈ 2 ವರ್ಷಗಳ ಅವಧಿನಲ್ಲಿ ನನ್ನ ಜೀವನದ ದೃಷ್ಟಿಕೋನ ಬದಲಾಯಿತು ಮಾಸ್ಟರ್ಸ್. ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದೇನೆ, ಸಾಕಷ್ಟು ಬದಲಾವಣೆಗಳನ್ನ ನಾನೇ ಕಂಡುಕೊಂಡಿದ್ದೇನೆ. ಧ್ಯಾನ ಮಾರ್ಗಕ್ಕೆ ಬರುವ ಮುಂದಿನ ನಾಗರಾಜು, ಧ್ಯಾನ ಮಾರ್ಗಕ್ಕೆ ಬಂದ ನಂತರದ ನಾಗರಾಜುವಿಗೆ ನಾನೇ ತುಲನೆಯನ್ನ ಮಾಡ್ಕೊಳ್ತಾ ಹೋದಾಗ ನನಗೆ ಪರಮಾಶ್ಚರ್ಯ ಆಗತ್ತೆ. ನಿಜವಾಗ್ಲೂ ಅದು ನಾನೇನಾ ಅನ್ನುವಂಥದ್ದು, ಈಗ ಇರುವಂಥದ್ದು ನಾನೇನಾ ಅನ್ನುವಂಥದ್ದು. ಆದ್ರೆ ಒಂದು ಮಾತನ್ನ ಹೇಳ್ತೇನೆ, ಅದು ನಾನೇ, ಅದು ಸತ್ಯ, ಇದು ನಾನೇ, ಇದು ಸತ್ಯ. ನಾನು ಇವತ್ತು ನಾನಾಗಿದ್ದೇನೆ. ಧ್ಯಾನದಿಂದ ನನ್ನನ್ನ ನಾನು ಕಂಡುಕೊಂಡಿದ್ದೇನೆ. ನನ್ನ ಅರಿವು ನನಗಾಗಿದೆ. ಅರಿವೇ ಗುರು ಅನ್ನುವಂಥದ್ದನ್ನ ನಾನು ಸಂಪೂರ್ಣವಾಗಿ ಕರಗತ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಧ್ಯಾನದ ಅನುಭವಗಳನ್ನ ಒಂದಷ್ಟು ನನ್ನ ಲೇಖನಿಯ ಮೂಲಕವೂ ಕೂಡ ದಾಖಲಿಸಿದ್ದೇನೆ. ಅದರಲ್ಲಿ ಒಂದನ್ನ ತಮ್ಮ ಮುಂದೆ ಈಗ ನಾನು ಇಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ರಾಗಿ ತಂದಿರೋ ನಮ್ಮೆಲ್ರಿಗೂ ಗೊತ್ತು, ದಾಸರ ಒಂದು ಕೀರ್ತನೆ, ನನ್ನ ರಾಗಿ ಯಾವ್ದಪ್ಪ ಅಂತ ಹೇಳಿದ್ರೆ ಧ್ಯಾನಕ್ಕೆ ರಾಗಿ ಏನು. ಇದನ್ನ ಇಟ್ಟು ನಾನು
ಮುಂದಿನ ವಿಚಾರಗಳನ್ನು ತದನಂತರ ಕೈಗೆತ್ಕೊಳ್ತೇನೆ ಮಾಸ್ಟರ್ಸ್. ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ ಅನ್ನುವಂಥದ್ದನ್ನ ನಾನು ಈ ಧ್ಯಾನದ ನಂತರ, ಧ್ಯಾನದ ಅನುಭವಗಳನ್ನ ಪಡ್ಕೊಳ್ತಾ ಬಂದ ನಂತರ ದಾಖಲಿಸ್ತಾ ಬಂದೆ. ಹೇಗಿದೆ ಅಂತ ಹೇಳಿದ್ರೆ, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ, ಯೋಗ್ಯರಾಗಿ ಭೋಗ್ಯರಾಗಿ ಧ್ಯಾನವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಧ್ಯಾನವಂತರಾಗಿ ನೀವು, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ. ಪತ್ರೇಜಿ ಗುರುಗಳ ಸ್ಮರಿಸುವರಾಗಿ, ಅನಪನಸತಿ ಮಾರ್ಗ ಹಿಡಿಯುವರಾಗಿ, ಪತ್ರೇಜಿ ಗುರುಗಳ ಸ್ಮರಿಸುವರಾಗಿ, ಅನಪನಸತಿ ಮಾರ್ಗ ಹಿಡಿಯುವರಾಗಿ, ಅನುದಿನ ಧ್ಯಾನವ ಮಾಡುವರಾಗಿ, ಸಾಧನೆಯಲ್ಲಿ ತೊಡಗುವರಾಗಿ, ಅನುದಿನ ಧ್ಯಾನವ ಮಾಡುವರಾಗಿ, ಸಾಧನೆಯಲ್ಲಿ ತೊಡಗುವರಾಗಿ, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ. ಆಯಾಗಿ ಸುಮ್ಮನೆ ಕೂರುವರಾಗಿ, ಆಲೋಚನೆಗಳ ಬಿಡುವವರಾಗಿ, ಆಯಾಗಿ ಸುಮ್ಮನೆ ಕೂರುವರಾಗಿ, ಆಲೋಚನೆಗಳ ಬಿಡುವವರಾಗಿ, ಶ್ವಾಸ ಗುರುವನ್ನು ಹಿಡಿಯುವರಾಗಿ, ಅಂತರಂಗ ದರ್ಶನ ಮಾಡುವರಾಗಿ, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ. ಸತ್ಸಂಗದಲ್ಲಿ ಬೆರೆಯುವರಾಗಿ, ಸಜ್ಜನ ಸಾಂಗತ್ಯದಲ್ಲಿ ಮೀಯುವರಾಗಿ, ಸತ್ಸಂಗದಲ್ಲಿ ಬೆರೆಯುವರಾಗಿ, ಸಜ್ಜನ ಸಾಂಗತ್ಯದಲ್ಲಿ ಮೀಯುವರಾಗಿ, ಸ್ವಾಧ್ಯಾಯದಲ್ಲಿ ತೊಡಗುವರಾಗಿ, ನಿಮ್ಮನ್ನು ನೀವು ಅರಿಯುವರಾಗಿ, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ. ಮನವನ್ನು ಶುದ್ಧಿಗೊಳಿಸುವರಾಗಿ, ತನುವಿನ ಆಸೆಯ ಬಿಡುವವರಾಗಿ, ಮನವನ್ನು ಶುದ್ಧಿಗೊಳಿಸುವರಾಗಿ, ತನುವಿನ ಆಸೆಯ ಬಿಡುವವರಾಗಿ, ಏಕತ ಧ್ಯಾನ ಮಾಡುವರಾಗಿ, ಏಕತ ಧ್ಯಾನ ಮಾಡುವರಾಗಿ, ಆತ್ಮಜ್ಞಾನವ ಪಡೆಯುವರಾಗಿ, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ. ಅಹಂ ಭಾವವ ಅಳಿಯುವರಾಗಿ, ಆತ್ಮತತ್ವವ ಅರಿಯುವರಾಗಿ, ಅಹಂ ಭಾವವ ಅಳಿಯುವರಾಗಿ, ಆತ್ಮತತ್ವವ ಅರಿಯುವರಾಗಿ, ಸಮತಾ ಭಾವವ ಬೆಳೆಸುವರಾಗಿ, ಸಮತಾ ಭಾವವ ಬೆಳೆಸುವರಾಗಿ, ಧ್ಯಾನ ಸಾಧನೆಯಲ್ಲಿ ಖ್ಯಾತರಾಗಿ, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ. ಸದ್ವಿಚಾರಗಳ ತಿಳಿಯುವರಾಗಿ, ಧ್ಯಾನ ಮಾರ್ಗದಲ್ಲಿ ನಡೆಯುವರಾಗಿ, ಸದ್ವಿಚಾರಗಳ ತಿಳಿಯುವರಾಗಿ, ಧ್ಯಾನ ಮಾರ್ಗದಲ್ಲಿ ನಡೆಯುವರಾಗಿ, ಈ ಕ್ಷಣದಲ್ಲಿ ಜೀವಿಸುವರಾಗಿ, ಈ ಕ್ಷಣದಲ್ಲಿ ಜೀವಿಸುವರಾಗಿ, ಪ್ರಕೃತಿಯೊಡನೆ ಅನುಸಂಧಾನರಾಗಿ, ಪ್ರಕೃತಿಯೊಡನೆ ಅನುಸಂಧಾನರಾಗಿ, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ. ಆಧ್ಯಾತ್ಮ ಪಥವ ತುಳಿಯುವರಾಗಿ, ಅರಿವಿನಿಂದ ಬಾಳುವರಾಗಿ, ಆಧ್ಯಾತ್ಮ ಪಥವ ತುಳಿಯುವರಾಗಿ, ಅರಿವಿನಿಂದ ಬಾಳುವರಾಗಿ, ಮಾನವತ್ವದಲ್ಲಿ ಮೆರೆಯುವರಾಗಿ, ಮಾನವತ್ವದಲ್ಲಿ ಮೆರೆಯುವರಾಗಿ, ಮೌನದಲ್ಲಿ ಖ್ಯಾತರಾಗಿ, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ. ಪ್ರೀತಿ ಸ್ನೇಹಗಳ ಹಂಚುವರಾಗಿ, ಸುಜ್ಞಾನವನ್ನು ಗಳಿಸುವರಾಗಿ, ಪ್ರೀತಿ ಸ್ನೇಹಗಳ ಹಂಚುವರಾಗಿ, ಸುಜ್ಞಾನವನ್ನು ಗಳಿಸುವರಾಗಿ, ಗುರುವಿನ ಪಥದಲ್ಲಿ ನಡೆಯುವರಾಗಿ, ಗುರುವಿನ ಪಥದಲ್ಲಿ ನಡೆಯುವರಾಗಿ, ಬುದ್ಧತ್ವವನ್ನು ಪಡೆಯುವರಾಗಿ, ಬುದ್ಧತ್ವವನ್ನು ಪಡೆಯುವರಾಗಿ, ಬುದ್ಧತ್ವವನ್ನು ಪಡೆಯುವರಾಗಿ, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ. ಯೋಗ್ಯರಾಗಿ ಭೋಗ್ಯರಾಗಿ ಧ್ಯಾನವಂತರಾಗಿ ನೀವು, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ, ರಾಗಿ ತಂದೀರ, ಧ್ಯಾನಕ್ಕೆ ರಾಗಿ ತಂದೀರ. ಥ್ಯಾಂಕ್ ಯು ಮಾಸ್ಟರ್ಸ್. ಇದು ಧ್ಯಾನದ ರಾಗಿ. ಈ ಧ್ಯಾನದ ರಾಗಿನಲ್ಲಿ
ನಾನು ಕಂಡುಕೊಂಡಂತ ಧ್ಯಾನದಲ್ಲಿ ಕಂಡುಕೊಂಡಂತ ಸತ್ಯಾಸತ್ಯತೆಗಳನ್ನ ಈ ಹಾಡಿನ ರೂಪದಲ್ಲಿ ತಮ್ಮ ಮುಂದೆ ಇಟ್ಟಿದ್ದೇನೆ ಮಾಸ್ಟರ್ಸ್. ಇವೆಲ್ಲವೂ ಕೂಡ ಈ ನನ್ನ ಮಾರ್ಗದಲ್ಲಿ ನಾನು ಕಂಡುಕೊಂಡಂತ ಸತ್ಯ ವಾಕ್ಯಗಳಾಗಿದ್ದಾವೆ. ಇದರಲ್ಲಿ ಬಹಳಷ್ಟು ಸತ್ಯ ವಾಕ್ಯಗಳನ್ನ ನಾನು ಅಳವಡಿಸ್ಕೊಳ್ತಕ್ಕಂತ ಪ್ರಯತ್ನವನ್ನು ಕೂಡ ದಿನನಿತ್ಯವೂ ಕೂಡ ಮಾಡ್ತಾ ಇದ್ದೇನೆ ಮಾಸ್ಟರ್ಸ್. ಥ್ಯಾಂಕ್ ಯು. ಜೀವನ ಉಪಯೋಗಕ್ಕೆ ಧ್ಯಾನ ಅನ್ನುವಂಥದ್ದು, ಜೀವನ ಬೇರೆ ಅಲ್ಲ, ಧ್ಯಾನವೂ ಬೇರೆ ಅಲ್ಲ. ಎರಡೂ ಕೂಡ ಅಂಗೈ ಮತ್ತು ಮುಂಗೈಗಳು ಹೇಗೋ ಹಾಗೇನೆ. ಜೀವನವನ್ನ ಬಿಟ್ಟು ಧ್ಯಾನವಿಲ್ಲ, ಧ್ಯಾನವನ್ನ ಬಿಟ್ಟಂತ ಜೀವನವಿಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವನ ಜನ್ಮ ಅತ್ಯಂತ ಶ್ರೇಷ್ಠವಾದಂತ ಜೀವ ಆಗಿದೆ ಅಂತ ದಾಸಶ್ರೇಷ್ಠರು ಕೂಡ ಹೇಳಿದ್ದಾರೆ. ಮಾನವ ಜನ್ಮ ದೊಡ್ಡದು ಅನ್ನುವಂಥದ್ದನ್ನ ದಾಸಶ್ರೇಷ್ಠರು ನಮಗೆ ಕೀರ್ತನೆಗಳ ಮೂಲಕ ಮನಮುಟ್ಟುವಂತೆ ನಮಗೆ ಸಾರಿ ಸಾರಿ ಆ ಶ್ರೇಷ್ಠತೆಯನ್ನು ಹೇಳಿದ್ದಾರೆ. ಪ್ರಾಣಿಗಳು ಕೂಡ ಸಮಯ ಸಿಕ್ಕಾಗ ಧ್ಯಾನ ಸ್ಥಿತಿನಲ್ಲಿ ಅವು ಕೂಡ ಮಗ್ನರಾಗುತ್ತೆ. ಇನ್ನು ಅರಿವನ್ನ ಉಳ್ಳಂತಹ ನಾವುಗಳು, ನಮಗೆ ವಿಶೇಷವಾದಂತಹ ಒಂದು ಶಕ್ತಿ ಇದೆ, ಎನರ್ಜಿ ಬಾಲ್ಸ್. ನಾವೆಲ್ಲರೂ ಕೂಡ ನಮಗೆ ಈ ಭೌತಿಕ ಶರೀರವನ್ನು ಕೊಟ್ಟಿದ್ದಾನೆ ಭಗವಂತ, ಶಕ್ತಿ ಸ್ವರೂಪಿ ಶಿವಸ್ವರೂಪಿಯಾದಂತ ಕರ್ತ, ಸೃಷ್ಟಿಕರ್ತ. ಹಾಗೇನೆ ವಿಶೇಷವಾದಂತ ಮನಸ್ಸನ್ನು ಕೂಡ ಕೊಟ್ಟಿದ್ದಾನೆ. ಮನ ಏವ ಮನುಷ್ಯಾಣ. ಆ ಮನಸ್ಸು ಹೇಗೆ ನಾನು ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೇನೆ, ನನ್ನ ಮನಸ್ಸಿಗೆ ಹೇಗೆ ನಾನು ಶಿಕ್ಷಣವನ್ನ ಕೊಡ್ತೇನೆ ಅನ್ನುವಂಥದ್ದೇ ಮುಖ್ಯ ಇಲ್ಲಿ. ಹಾಗೆ ನನ್ನ ಜೀವನ ರೂಪುಗೊಳ್ಳುತ್ತೆ. ನನ್ನ ಜೀವನವನ್ನ ರೂಪಿಸ್ಕೊಳ್ತಕ್ಕಂಥ ಶಕ್ತಿ ಬೇರೆ ಯಾರಿಗೂ ಇಲ್ಲ, ಯಾವ ದೈವಕ್ಕೂ ಇಲ್ಲ. ಅದು ಇದ್ದರೆ ನನಗೆ ಮಾತ್ರ ಅನ್ನುವಂಥದ್ದು ಇದೇ ಸತ್ಯವಾದಂಥದ್ದು. ನಾವೆಲ್ಲರೂ ಕೂಡ ಇದನ್ನ ಒಪ್ಕೊಳ್ತೇವೆ. ಅದನ್ನೇ ನಮ್ಮ ಗೌತಮರು ಇಡೀ ಜಗತ್ತಿಗೆ ಕೊಟ್ಟಂತ ಅಪ್ಪೋ ದೀಪೋಭವ. ನಿನ್ನಲ್ಲಿ ಶಕ್ತಿ ಇದೆ, ನಿನ್ನ ಆ ಶಕ್ತಿಯನ್ನ, ನಿನ್ನಲ್ಲಿರ್ತಕ್ಕಂಥ ಬೆಳಕನ್ನ ನೀನೇ ಹತ್ತಿಸ್ಕೋ, ನೀನೇ ನಿನ್ನ ದಾರಿದೀಪವಾಗು ಅನ್ನುವಂಥದ್ದು ಇದನ್ನ ನಾನು ಮನಗಂಡಿದ್ದೇನೆ ಮಾಸ್ಟರ್ಸ್. ಹಾಗಾಗಿ ಇದಕ್ಕೆ ವಿಶೇಷವಾದಂತ ಒಂದು ಜ್ಞಾನದ ಒಂದು ಸ್ವರೂಪವನ್ನು ನಾವು ಕೊಡಬೇಕು. ಅಜ್ಞಾನದಿಂದ ಹೊರಗಡೆ ಬರಬೇಕು. ಆ ಜ್ಞಾನದ ಬೆಳಕಿನಲ್ಲಿ ಸುಜ್ಞಾನದ ಒಂದು ದೀವಿಗೆಯನ್ನು ಹಿಡ್ಕೊಳ್ತಾ ಈ ನಮ್ಮ ಜೀವನವನ್ನ ನಾವು ಕಂಡ್ಕೊಳ್ತಕ್ಕಂಥದ್ದಕ್ಕೆ ಗೌತಮ ಬುದ್ಧರು 2500 ವರ್ಷಗಳ ಹಿಂದೆನೆ ಅಪ್ಪೋ ದೀಪೋಭವ ಅಂತ ಹೇಳಿದ್ರು. ಇದನ್ನ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ, ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇನೆ ಮಾಸ್ಟರ್ಸ್. ಈಗಾಗ್ಲೇನೆ ಎಲ್ಲಿಯವರೆಗೆ ಒಂದು ಮಾತನ್ನು ಪತ್ರಿಜಿ ಗುರುಗಳು ಹೇಳ್ತಾರೆ, ಎಲ್ಲಿಯವರೆಗೆ ನಿನ್ನ ಅನುಭವ ನಿನಗೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಪ್ರಪಂಚದ ಅನುಭವ ಆಗಲಾರದು. ಅತ್ಯಂತ ಶ್ರೇಷ್ಠವಾದಂತ ಮಾತು ಇದು. ಎಲ್ಲಿಯವರೆಗೆ ನನ್ನ ಅನುಭವವನ್ನ ನಾನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ವೋ ಅಲ್ಲಿಯವರೆಗೂ ಕೂಡ ಈ ಪ್ರಪಂಚದ ಅನುಭವವನ್ನು ನಾನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥದ್ದು. ಹಾಗಾಗಿ ಪ್ರಾಪಂಚಿಕತೆಯಲ್ಲೇ ನಾನು ಇನ್ನು ಕೂಡ ಮುಳುಗ್ತಾ ಇದ್ದೇನೆ, ಮುಳುಗಿ ಹೋಗಿದ್ದೇನೆ ಸಾಕಷ್ಟು. ಇದುವರೆಗೆ ನನ್ನ ಜೀವನವನ್ನ ಸಂಪೂರ್ಣವಾಗಿ, ಜೀವನ ಹಾದಿಯೇ ಇಡೀ ಪ್ರಾಪಂಚಿಕ ಹಾದಿಯನ್ನೇ ಹಿಡಿದಿತ್ತು. ಆದರೆ ಈ ಮಾರ್ಗ, ಧ್ಯಾನ ಅನ್ನುವಂತ 2 ಅಕ್ಷರಗಳು ಇಡೀ ನನ್ನ ಜೀವನದ ಹಾದಿಯನ್ನ, ಜೀವನದ ದಿಕ್ಕನ್ನ ಇವತ್ತು ಬದಲಾಯಿಸಿವೆ. ಮಾರುತಗಳು ಹೇಗೆ ಯಾವ ಒಂದು ದಿಕ್ಕಿನಿಂದ ಬೀಸುತ್ತವೆ, ಮಾರುತಗಳಿಗೆ ಆಯಾ ಹೆಸರನ್ನ ಕೊಡ್ತೀವಿ ನಾವು. ಈಗ ಉದಾಹರಣೆಗೆ ನೈಋತ್ಯ ಮಾರುತಗಳು, ಈಶಾನ್ಯ ಮಾರುತಗಳು, ಆಗ್ನೇಯ ಮಾರುತಗಳು ಅನ್ನುವಂಥದ್ದು. ಹಾಗೇನೆ ಇಲ್ಲಿ ನನಗೆ ಈ ಒಂದು ಧ್ಯಾನ ಸ್ಥಿತಿ ಅನ್ನುವಂಥದ್ದು ನನ್ನ ಜೀವನದ ದಿಕ್ಕನ್ನ ಇವತ್ತು ಅದು ಬದಲಾವಣೆ ಮಾಡಿದೆ. ಒಂದು ನನ್ನದೇ ಆದಂತ ಒಂದು ದಿಕ್ಕನ್ನ ಕೊಟ್ಟಿದೆ, ಅದೇ ಧ್ಯಾನದ ದಿಕ್ಕು ಅನ್ನುವಂಥದ್ದು. ಇಲ್ಲಿ ಪ್ರಾಪಂಚಿಕ ಚಿಂತನೆಯನ್ನ ಮಾಡ್ತಕ್ಕಂಥ ಒಂದು ಅವಕಾಶ ನಂದಾಯ್ತು. ಧ್ಯಾನದಿಂದ ನನ್ನ ಅಂತರಂಗದ ದರ್ಶನವನ್ನ ನಾನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅರಿವಿನಿಂದ ಜೀವಿಸುವ ಕಾಲಾವಧಿ ನನ್ನದಾಗಿದೆ ಅನ್ನುವಂಥದ್ದನ್ನ ನಾನು ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅರಿವನ್ನ ಮೂಡಿಸುವ ಕಾಲಾವಧಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದೇ ಆಧ್ಯಾತ್ಮಿಕ ಚಿಂತನೆ ಎನ್ನುವಂಥದ್ದು. ಪ್ರಾಪಂಚಿಕತೆಯಿಂದ
ಆಧ್ಯಾತ್ಮಿಕ ಪಥದಲ್ಲಿ ಒಂದು ಧ್ಯಾನದ ಪಥಕ್ಕೆ ನಾನು ಹೋಗಬೇಕಾದ್ರೆ ಅದಕ್ಕೆ ವಿಶೇಷವಾದಂತ ಒಂದಷ್ಟು ಪತ್ರಿಜಿ ಗುರುಗಳು ಕೊಟ್ಟಂತ ಶ್ವಾಸವೇ ಗುರು, ಗಮನ, ಈ 3 ಅಕ್ಷರಗಳ ಮಹತ್ವ ನಾನು ಕಂಡುಕೊಂಡೆ. ಗಮನ ಬದಲಾದರೆ ಜೀವನವೇ ಬದಲಾದೀತು, ಜೀವನದ ದಿಕ್ಕೇ ಬದಲಾದೀತು ಅನ್ನುವಂಥದ್ದು. ಕೆಲಸವಿದ್ದಾಗ ಕೆಲಸದ ಕಡೆ ಗಮನ, ಕೆಲಸವಿಲ್ಲದಿದ್ದಾಗ ಶ್ವಾಸದ ಕಡೆ ಗಮನ. ಯಾವಾಗ ನಾನು ಶ್ವಾಸದ ಕಡೆ ಗಮನ ಕೊಡ್ತಾ ಬಂದೆ, ನನ್ನ ಧ್ಯಾನ ಸ್ಥಿತಿಯನ್ನು ಸಂಪೂರ್ಣವಾಗಿ ಅವಗಾಹನೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಮಾಸ್ಟರ್ಸ್. ಹಾಗಾಗಿ ಆಲೋಚನೆಗಳನ್ನ ತನ್ನಷ್ಟಕ್ಕೆ ತಾನೇ, ಯಾವುದೇ ಕಂಟ್ರೋಲ್ ಇಲ್ಲ ಆಲೋಚನೆಗಳಿಗೆ. ಆಲೋಚನೆಗಳು ಯಥೇಚ್ಛವಾಗಿ ಬರ್ತಾ ಇತ್ತು ಮೊದಲು ಕೂಡ, ಸ್ಪಾಂಟೇನಿಯಸ್ ಆಗಿ ಬರ್ತಾ ಇತ್ತು ಆಲೋಚನೆಗಳು. ಒಂದು ಯೋಚನೆ ಸಾಕಷ್ಟು ಆಲೋಚನೆಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು. ಇವತ್ತು ಆಲೋಚನಾ ಮುಕ್ತನಾಗ್ತಾ ಇದ್ದೇನೆ ನಾನು. ಆಲೋಚನೆಗಳು ಬರುತ್ತೆ ಹೋಗುತ್ತೆ. ಯಾವಾಗ ಧ್ಯಾನದ ಸ್ಥಿತಿಯನ್ನ ಅನುಭವಕ್ಕೆ ಪಡ್ಕೊಳ್ತಾ ಬಂದೆ, ಆವಾಗ ಆಲೋಚನಾ ರಹಿತ ಸ್ಥಿತಿಯನ್ನ ನಾನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಮಾಸ್ಟರ್ಸ್. ಹೀಗಾಗಿ ನನ್ನ ಧ್ಯಾನದಿಂದ ಇವತ್ತು ನನ್ನ ಜೀವನದ ಒಂದು ಮಾರ್ಗವನ್ನ ನಾನು ಕಂಡ್ಕೊಳ್ತಾ ಇದ್ದೇನೆ. ಇನ್ನು ಕೂಡ ಪರಿಷ್ಕರಣೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ಪ್ರತಿನಿತ್ಯವೂ ಕೂಡ, ಪ್ರತಿನಿತ್ಯ ಬೆಳಗಿನ ಅವಧಿನಲ್ಲಿ, ಪ್ರಾತಃ ಕಾಲದ ಅವಧಿನಲ್ಲಿ ಬೆಳಿಗ್ಗೆ 5:30 7 ಗಂಟೆಯವರೆಗೆ ಸತ್ಸಂಗ, ಸ್ವಾಧ್ಯಾಯ, ಸಜ್ಜನರ ಸಾಂಗತ್ಯ, ಧ್ಯಾನ ಮಾಡ್ತಕ್ಕಂಥ ಒಂದು ಕೈಂಕರ್ಯ ನನ್ನದಾಗಿದೆ. ಅದಕ್ಕೆ ಕಾರಣ ನನ್ನ ಧ್ಯಾನ ವಿಶ್ವವಿದ್ಯಾಲಯ. ಏನು ಪಿರಮಿಡ್ ಜಗತ್ ಅಂತ ಒಂದು ಕರೆಯನ್ನು ಕೊಟ್ಟರು ಪತ್ರಿಜಿ ಗುರುಗಳು, ಆ ಪಿರಮಿಡ್ ಸಂಪರ್ಕಕ್ಕೆ ನಾನು ಬಂದೆ. ನಮ್ಮ ಎಲ್ಲ ಹಿರಿಯ ಮಾಸ್ಟರ್ಸ್ಗಳ ಸಾಂಗತ್ಯಕ್ಕೆ ಬಂದೆ. ಅವರು ಕೊಟ್ಟಂತ ಮಾರ್ಗದರ್ಶನದ ಒಂದು ಫಲ, ಕೃಪೆ, ಅದೆಲ್ಲವೂ ಕೂಡ ನನ್ನನ್ನ ಇವತ್ತು ಈ ಒಂದು ಸನ್ಮಾರ್ಗಕ್ಕೆ, ಈ ನನ್ನದೇ ಆದಂತ ಒಂದು ಜೀವನ ಮಾರ್ಗಕ್ಕೆ, ಯಾವ ಮಾರ್ಗ ಅಂತ ಹೇಳಿದ್ರೆ ಅಂತರ್ಮುಖಿ ಸದಾ ಸುಖಿ ಎನ್ನುವಂಥದ್ದು. ಹಾಗೇನೆ ನನ್ನ ಜೀವನ ಮಾರ್ಗ ಇವತ್ತು ನಾನೇ ಕಂಡುಕೊಂಡಿದ್ದೇನೆ. ಅತ್ಯಂತ ಸುಲಲಿತವಾದಂತ ಮಾರ್ಗವಾಗಿದೆ. ಯಾವುದೇ ಅಡೆತಡೆಗಳಿಲ್ಲ, ಯಾವುದೇ ಆಲೋಚನೆಗಳಿಲ್ಲ. ನಿಜವಾಗ್ಲೂ ಕೂಡ ಅತ್ಯಂತ ಖುಷಿಯಿಂದ, ಸಂತೋಷದಿಂದ, ನೆಮ್ಮದಿಯಿಂದ, ಸಂತೃಪ್ತಿಯಿಂದ ಇವತ್ತು ಜೀವನವನ್ನ ನಾನು ಅನುಭವಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದೆ, ಜೀವನವಿರುವುದು ರೋಧಿಸುವುದಕ್ಕಲ್ಲ, ವ್ಯಥೆ ಪಡೋದಕ್ಕಲ್ಲ, ಬೇರೆಯವರನ್ನ ಟೀಕೆ ಮಾಡೋದಕ್ಕಲ್ಲ, ಇನ್ನೊಂದು ಕಡೆ ನನ್ನ ಗಮನವನ್ನು ಕೊಡೋದಕ್ಕಲ್ಲ. ಜೀವನ ಇರ್ತಕ್ಕಂಥದ್ದು ನನ್ನ ಕಡೆ, ನನ್ನ ಗಮನವನ್ನು ಕೊಡೋದಕ್ಕೆ. ಇರ್ತಕ್ಕಂಥದ್ದು ಜೀವನದ ಮಧುರತೆಯನ್ನ, ಮಾಧುರ್ಯವನ್ನ ಸವಿಯೋದಕ್ಕೆ. ನಮ್ಮ ಕಾವ್ಯಗಳು ಹೇಗಿದ್ದಾವೆ, ಅವುಗಳಲ್ಲಿ ಇರ್ತಕ್ಕಂಥ ಒಂದು ಮಾಧುರ್ಯವನ್ನ, ಸವಿಬೇಕು ನಾವು. ಉದಾಹರಣೆಗೆ ಒಂದ್ ಕಡೆ ಜೀವನದ ಬಗ್ಗೆ ನಮ್ಮ ಸರ್ವಜ್ಞ ಕವಿ ಒಂದ್ ಮಾತು ಹೇಳ್ತಾರೆ. ಏನಂದ್ರೆ, ಸಿರಿಯ ಸಂಸಾರವನ್ನು ಸ್ಥಿರವೆಂದು ನಂಬದಿರು, ಸಿರಿಯ ಸಂಸಾರವನ್ನು ಸ್ಥಿರವೆಂದು ನಂಬದಿರು, ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ ಹರಿದು ಹೋದಂತೆ ಸರ್ವಜ್ಞ ಅಂತ ಹೇಳೋದು ಸರ್ವಜ್ಞ ಕವಿಗಳು. ಸರ್ವಕಾಲಕ್ಕೂ ಕೂಡ ಸತ್ಯವಾದಂತ ವಾಕ್ಯಗಳನ್ನ ಅನುಭವಿಸಿ ಬರ್ತಿರ್ತಕ್ಕಂಥ ಸರ್ವಜ್ಞ ಕವಿ. ಕೇವಲ ತ್ರಿಪದಿಗಳ ಮೂಲಕವೇ ಎಂತ ಒಂದು ಪಾರಮಾರ್ಥವನ್ನ ನಮಗೆ ಉಣಬಡಿಸಿದ್ದಾರೆ. ಸಿರಿಯ ಸಂಸಾರವನ್ನು ಸ್ಥಿರವೆಂದು ನಂಬದಿರು. ಇದುವರೆಗೆ ಈ ಮಾರ್ಗಕ್ಕೆ ಬರುವ ಮುನ್ನ ಸಂಸಾರ ಭವಸಾಗರದಲ್ಲಿ ಮುಳುಗಿದ್ದೆ ನಾನು ಕೂಡ. ಬಹುಶಃ ಇದು ಎಲ್ರಿಗೂ ಕೂಡ ಅನ್ವಯ ಆಗತ್ತೆ ಅನ್ನುವಂಥದ್ದನ್ನ ನಾನು ಸಾಮೂಹಿಕವಾಗಿ ಮಾತನಾಡೋದಕ್ಕಿಂತಲೂ ಕೂಡ ನನಗೆ ನಾನು ಮಾತಾಡ್ಕೊತೇನೆ. ಹೇಗೆಂದ್ರೆ ನನ್ನ ಬಗ್ಗೆ ಮಾತ್ರ ಮಾತಾಡೋದಕ್ಕೆ ನನಗೆ ಇದೊಂದು ಉತ್ತಮವಾದಂತ ವೇದಿಕೆ. ಬೇರೆಯವ್ರ ಬಗ್ಗೆ ಮಾತನಾಡ್ತಕ್ಕಂಥ ಅವಶ್ಯಕತೆ ನನಗಿಲ್ಲ. ನನ್ನನ್ನ ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಇದೆ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಏಕೈಕ ವ್ಯಕ್ತಿ, ತನ್ನನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಾನೇ. ಬಹುಶಃ ನಾನು ಸರಿ ಹೋಗ್ಬಿಟ್ರೆ ಇಡೀ ವ್ಯವಸ್ಥೆ, ಇಡೀ ಜಗತ್ತೇ ಸರಿ ಹೋಗುತ್ತೆ. ಪತ್ರಿಜಿ ಗುರುಗಳು ಅದನ್ನೇ ಹೇಳೋದು. ಗೌತಮ ಬುದ್ಧರು ಅದನ್ನೇ. ದುಃಖ ರಾಹಿತ್ಯ ಸ್ಥಿತಿ, ಎಲ್ಲೆಲ್ಲೂ ದುಃಖ ಇದೆ, ಕಾರಣ ಏನು? ಅದಕ್ಕೆ ಆ ದುಃಖ ರಾಹಿತ್ಯ ಸ್ಥಿತಿನಲ್ಲಿ ನಾವು ಬಿಂದೇಳ್ಬೇಕು. ಆ ರಾಹಿತ್ಯ ಸ್ಥಿತಿ ನನ್ನದಾಗಬೇಕು ಅನ್ನುವಂಥದ್ದು. ಆಸೆಯೇ ದುಃಖಕ್ಕೆ ಮೂಲ. ಆ ಆಸೆಯನ್ನ ನಾನು ಎಷ್ಟು ಅದನ್ನ ತ್ಯಜಿಸ್ತಾ ಬರ್ತೇನೆ, ಅದನ್ನ ರಾಹಿತ್ಯ ಸ್ಥಿತಿಯನ್ನ ಪಡ್ಕೊಳ್ತಾ ಬರ್ತೇನೆ, ಅಷ್ಟೂ ಕೂಡ ನಾನು ಸಮೃದ್ಧತೆಯನ್ನ, ಸುಖ, ಶಾಂತಿ, ನೆಮ್ಮದಿಯನ್ನ ನಾನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ
ಯಾವುದೇ ವೇದಿಕೆಯಲ್ಲಿ ಖಡಾಖಂಡಿತವಾಗಿ ಹೇಳ್ತಕ್ಕಂಥ ಸಾಮರ್ಥ್ಯ ನನ್ನದಾಗಿದೆ ಮಾಸ್ಟರ್ಸ್. ಅದು ನನ್ನ ಧ್ಯಾನ ಕೊಟ್ಟಂತ ಶಕ್ತಿ ಅದು ನನಗೆ. ಹಾಗಾಗಿ ಧ್ಯಾನಕ್ಕೆ ಒಮ್ಮೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ಪತ್ರೇಜಿ ಗುರುಗಳಿಗೆ ಒಂದು ಚಪ್ಪಾಳೆ ಕೊಡೋಣ, ಹಾಗೇನೆ ಗೌತಮರಿಗೆ ಒಂದು ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ನಿಜವಾಗ್ಲೂ ಕೂಡ ನಾವೇನೆ ಧನ್ಯರು, ಧ್ಯಾನದ ಸ್ಥಿತಿಯನ್ನ ಅನುಭವಕ್ಕೆ ಪಡ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದು ನಮ್ಮ ಒಂದು ಹೆಗ್ಗಳಿಕೆ, ಹೆಮ್ಮೆ ಆಗಿದೆ ಮಾಸ್ಟರ್ಸ್. ಸಿರಿಯ ಸಂಸಾರವನ್ನು ಸ್ಥಿರವೆಂದು ನಂಬದಿರು, ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ. ಸಂತೆಗೆ ಹೋಗ್ತೀವಿ ನಾವೆಲ್ಲರೂ ಕೂಡ, ವಾರಕ್ಕೊಂದ್ಸಾರಿ ನಮ್ಮ ಹಳ್ಳಿನಲ್ಲಿ ಸಂತೆ ಸೇರುತ್ತೆ. ಎಲ್ಲ ಕಡೆನೂ ಕೂಡ ಒಂದೊಂದು ದಿವಸ ನಿಗದಿತ ದಿನಾಂಕಗಳನ್ನು ಸಂತೆ, ಎಲ್ಲ ವ್ಯಾಪಾರ ವಹಿವಾಟು, ತರಕಾರಿ ಅದು ಎಲ್ಲವೂ ಕೂಡ ಮಾರ್ತಾರೆ. ಬೆಳಿಗ್ಗೆ ಬರ್ತಾರೆ, ಸಂಜೆ ವೇಳೆಗೆ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೊಟ್ಟು ಹೋಗ್ತಾರೆ. ಸಂಸಾರನೂ ಕೂಡ ಹಾಗೇನೆ. ಸಿರಿಯ ಸಂಸಾರವನ್ನು ಸ್ಥಿರವೆಂದು ನಂಬದಿರು, ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ ಅರಿದು ಹೋದಂತೆ. ನೋಡಿ, ಅಶಾಶ್ವತವಾದದ್ದನ್ನ ನಾವು ಶಾಶ್ವತ ಅಂತ ಭಾವನೆ ಮಾಡ್ಕೊಂಡಿದ್ದೆ ಇದುವರೆಗೆ. ಆದ್ರೆ ಶಾಶ್ವತವಾದಂಥದ್ದು ಒಂದಿದೆ, ಅದೇ ನಾನು ಅನ್ನುವಂಥದ್ದು. ನಾನು ಇವತ್ತು ಜೀವಿಸ್ತಾ ಇದ್ದೇನೆ, ನನಗೆ ನಾನೇ ಪ್ರಧಾನ. ಯಾರಪ್ಪ ಅಂತ ಹೇಳಿದ್ರೆ ನಾನೇ ಆಗಿದ್ದೇನೆ. ಪ್ರತಿಯೊಂದು ಕ್ಷಣವನ್ನ ನಾನು ಪಡ್ಕೊಳ್ತಾ ಇದ್ದೇನೆ. ಈ ಕ್ಷಣ ನನ್ನದಾಗಿದೆ, ಈ ಕ್ಷಣ ನನಗೆ ಹೊಸದಾಗಿದೆ, ನವನವೀನವಾಗಿದೆ, ಚೈತನ್ಯ ತುಂಬ್ತಾ ಇದೆ, ಸ್ಫೂರ್ತಿಯನ್ನು ಕೊಡ್ತಾ ಇದೆ. ಇದು ಈ ಕ್ಷಣ ಹೊಸದಾಗಿರೋದ್ರಿಂದ ಎಲ್ಲವನ್ನು ಕೂಡ ಹೊಸದಾಗಿ ಅನುಭವಕ್ಕೆ ಪಡ್ಕೊಳ್ತಾ ಇದ್ದೇನೆ. ಆನಂದ ವಿಹಾರಿಯಾಗಿ ಎಲ್ಲ ಕಡೆ ನಾನು ವಿಹರಿಸ್ತಾ ಇದ್ದೇನೆ. ಹಾಗಾಗಿ ನನ್ನ ಹೆಸರು ಆನಂದ ವಿಹಾರಿ ಅಂದ್ಬಿಟ್ಟು ಶಕ್ತಿಯ ಸ್ವರೂಪನೇ ನಾನಾಗಿದ್ದೇನೆ. ಎಲ್ಲ ಕಡೆ ಶಿವೋಹಂ ತತ್ವ ಇದೆ. ಆ ಶಿವೋಹಂ ನಾನು ಕೂಡ ಅರ್ಧನಾರೀಶ್ವರನಾಗಿದ್ದೇನೆ. ನನ್ನಲ್ಲಿ ಅರ್ಧ ಭಾಗ ಶಿವನ ಒಂದು ಸ್ವರೂಪವಿದ್ರೆ ಅಂತರಂಗದಲ್ಲಿ ಅರ್ಧ ಭಾಗ ಪಾರ್ವತಿಯ ಸ್ತ್ರೀ ತತ್ವ ಒಂದು ಕಡೆ, ಪುರುಷ ತತ್ವ ಒಂದು ಕಡೆ, ಎರಡು ಕೂಡ ಮೇಳೈಸ್ಕೊಂಡಿವೆ ನನ್ನಲ್ಲಿ ಅನ್ನುವಂಥದ್ದನ್ನ ನಾನು ನನ್ನ ಈ ಧ್ಯಾನ ಮಾರ್ಗದಲ್ಲಿ ಕಂಡುಕೊಂಡಿದ್ದೇನೆ ಮಾಸ್ಟರ್ಸ್. ಇನ್ನು ನಾವೆಲ್ಲರೂ ಕೂಡ ಊಟ ಮಾಡ್ತೇವೆ. ಹಿತವಾದ ಮಿತವಾದ ಪತ್ರಿಜಿ ಗುರುಗಳು ಹೇಳ್ತಾರೆ, ಸಸ್ಯಾಹಾರ ಮಿತ ಆಹಾರ, ಜೊತೆಗೆ ಶಾಕಾಹಾರಿಗಳಾಗಿ ಎಲ್ಲರೂ ಕೂಡ ಅನ್ನುವುದು. ಯಾಕೆ? ಪ್ರಾಣಿ ಹಿಂಸೆ ಮಹಾಪಾಪ. ಸಂಪೂರ್ಣವಾಗಿ ಇವತ್ತು ನಾವು ಸಸ್ಯಾಹಾರಿ ಆಗಿದ್ದೇನೆ. ಸಂಪೂರ್ಣವಾಗಿ ಇದು ನನ್ನ ಹೆಗ್ಗಳಿಕೆ. ಆಗ್ಲೇ 7-8ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ. 8 ವರ್ಷಗಳಿಂದ ಸಂಪೂರ್ಣವಾಗಿ ನಾನು ಇವತ್ತು ಸಸ್ಯಾಹಾರಿಯಾಗಿದ್ದೇನೆ. ಸಸ್ಯಾಹಾರವನ್ನ ಎಲ್ಲ ಕಡೆನಲ್ಲೂ ಕೂಡ ನಾನು ಕೂಡ ಪ್ರಚಾರಕ್ಕೆ, ಇದನ್ನ ಅನುಭವಕ್ಕೆ ಪಡೀತಾ ಎಲ್ಲ ಜಾಗೃತಿ ಶಿಬಿರಗಳಲ್ಲಿ ಭಾಗಿಗಳಾಗ್ತಾ ಇದ್ದೇನೆ. ಇದು ಕೂಡ ನನ್ನ ಜೀವನದ ಒಂದು ಮಾರ್ಗವಾಗಿ ನಾನು ಕಂಡುಕೊಂಡಿದ್ದೇನೆ ಮಾಸ್ಟರ್ಸ್. ಒಂದ್ ಕಡೆ ಹೇಳ್ತಾರೆ ಹಿರಿಯರು, ತಿನ್ನು ಬದುಕುವುದಕ್ಕೆ, ಬದುಕದಿರೋ ತಿನ್ನಲಿಕ್ಕೆ, ತಿನ್ನುವುದೇ ಬದುಕಲ್ಲ ತಿಳಿಯುವುದು ಬದುಕು, ತಿನ್ನಲಿಲ್ಲದ ನರಗೆ ತಿನಿಸಿತ್ತು ಬದುಕು, ಇದು ನಿನ್ನ ಮುಕ್ತಿಯ ಗುಟುಕು, ಇದು ನಿನ್ನ ಮುಕ್ತಿಗೆ ಗುಟುಕು ಅಂತ ಹೇಳ್ತಾರೆ ಮಾತನ್ನ. ಇನ್ನೊಂದು, ತಿಂದು ಬದುಕುವುದಕ್ಕೆ ನಾವು ತಿನ್ನುವಂಥದ್ದು ಆಹಾರ ಹಿತವಾಗಿ ಮಿತವಾಗಿ ಸಾಕು. ಸಸ್ಯಾಹಾರಿಗಳು ಹಿತ ಮಿತ, ಒಂದಷ್ಟು ಆಹಾರವನ್ನ ಸೇವನೆ ಮಾಡೋದಕ್ಕಿಂತಲೂ ಕೂಡ ಎಷ್ಟು ಹಿತವಾಗಿ ಎಷ್ಟು ಮಿತವಾಗಿ ಸೇವನೆ ಮಾಡ್ತೇನೆ. ತಿನ್ನು ಬದುಕುವುದಕ್ಕೆ, ಬದುಕದಿರೋ ತಿನ್ನಲಿಕ್ಕೆ, ನಾನು ಬದುಕೋದೇ ತಿನ್ನಕ್ಕೋಸ್ಕರ ಅನ್ನುವಂತ ಮನಸ್ಥಿತಿ ನನ್ನದಾಗಬಾರ್ದು. ನಾನು ತಿನ್ನುವಂಥದ್ದು ಬದುಕಕ್ಕೋಸ್ಕರ ಮಾತ್ರ, ಅದು ಹಿತವಾಗಿ ಮಿತವಾಗಿ ಇರಬೇಕು. ಹಾಗೇನೆ ಇದು ಕೂಡ ನನ್ನ ಧ್ಯಾನವೂ ಕೂಡ ತಿನ್ನು ಬದುಕುವುದಕ್ಕೆ, ಬದುಕದಿರೋ ತಿನ್ನಲಿಕ್ಕೆ. ತಿನ್ನುವುದೇ ಬದುಕಲ್ಲ, ತಿಳಿಯುವುದು ಬದುಕು, ತಿಳಿದು ಬದುಕಬೇಕು. ಯಾಕೆಂದ್ರೆ ಲೀವ್ ಅಂಡ್ ಲೆಟ್ ಟು ಲೀವ್, ಇದನ್ನ ಅಹಿಂಸಾ ಪರಮೋಧರ್ಮ ಗೌತಮರು ಹೇಳಿದ್ರು, ಮಹಾತ್ಮ ಮಹಾವೀರರು ಕೂಡ ಹೇಳಿದ್ರು, ಎಲ್ಲ ನಮ್ಮ ದಾಸರು ಶರಣರು ಎಲ್ಲರೂ ಕೂಡ ಇದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಈ ಅಹಿಂಸೆಯನ್ನ, ಪ್ರಾಣಿ ಹಿಂಸೆ ಮಾಡ್ತಕ್ಕಂಥದ್ದನ್ನ ಲೀವ್ ಅಂಡ್ ಲೆಟ್ ಟು ಲೀವ್, ನಾನು ಬದುಕಬೇಕು, ಅವರು ಕೂಡ ಬದುಕಬೇಕು. ಜೊತೆಗೆ ನನ್ನ ನೆರೆಹೊರೆಯವರನ್ನು ಕೂಡ ಹಾಗೇನೆ ನಾನು ಪರಿಭಾವಿಸ್ಬೇಕು. ನಾನು ಯಾವುದನ್ನ ಅಪೇಕ್ಷೆ ಪಡ್ತೇನೆಯೋ ಉತ್ತಮವಾದಂತ ಆಹಾರ ಪದ್ಧತಿ ನನ್ನದಾಗ್ಬೇಕು, ಎಲ್ರದ್ದು ಕೂಡ ಹಾಗೆ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ನಾನು ಅಪೇಕ್ಷೆ ಪಡ್ಬೇಕು. ಹಾಗೇನೆ ನನ್ನ ಪರಿಸರ ಸ್ವಚ್ಛವಾಗಿ ಇಟ್ಕೋಬೇಕು, ಪ್ರಕೃತಿ ಚೆನ್ನಾಗಿರ್ಬೇಕು, ಎಲ್ಲವೂ ಕೂಡ ನನಗೆ ಸ್ವಚ್ಛಂದವಾಗಿ ಇರಬೇಕು ಅನ್ನುವಂಥದ್ದು. ನನ್ನ ಒಡನಾಡಿಗಳು ಕೂಡ ನನ್ನ ಹಾಗೇನೆ ಶುದ್ಧವಾದಂತ ಮನಸ್ಥಿತಿಯನ್ನ ಪಡ್ಕೊಳ್ಬೇಕು.
ಅವ್ರಿಗೂ ಕೂಡ ಯಾರು ಅಜ್ಞಾನದಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಸುಜ್ಞಾನವನ್ನ ಮೂಡಿಸ್ತಕ್ಕಂಥ ಒಂದಷ್ಟು ದೀಪವನ್ನು ಹತ್ತಿಸ್ತಕ್ಕಂಥ ಕೆಲಸವನ್ನ ನನ್ನ ಕೈನಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು. ಹಾಗಾಗಿ ಒಂದು ಧ್ಯಾನ ಕೇಂದ್ರವನ್ನು ಕೂಡ ನಾನು ತೆರೆದಿದ್ದೇನೆ. ಅಲ್ಲಿ ಬರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ನನ್ನ ಕೈಲಾದಂತ ಒಂದು ಸೇವೆ ಎಷ್ಟು ಅವರಿಗೆ ಸಾಧ್ಯವಾಗುತ್ತೋ, ಯಾರಿಗೂ ಕೂಡ ಬಲವಂತವಿಲ್ಲ, ಎಲ್ರಿಗೂ ಕೂಡ ಮುಕ್ತವಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ತಿಳಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಇದರಲ್ಲಿ ಆನಂದವನ್ನ ಕಂಡುಕೊಂಡಿದ್ದೇನೆ, ಇದರಲ್ಲಿ ಖುಷಿಯನ್ನ ನಾನು ಕಂಡುಕೊಂಡಿದ್ದೇನೆ ಮಾಸ್ಟರ್ಸ್. ಇದು ನನ್ನ ಜೀವನದ ಒಂದು ಮಾರ್ಗವೂ ಕೂಡ ಆಗಿದೆ. ಹಾಗೇನೆ ಧ್ಯಾನದಿಂದ ನಾನು ಇದನ್ನ ಅಳವಡಿಸ್ಕೊಳ್ತಾ ಇದ್ದೇನೆ. ಧ್ಯಾನದ ಮೂಲಕ ಈ ಜೀವನದ ತತ್ವವನ್ನ, ಈ ಜೀವನದ ಸದುಪಯೋಗವನ್ನ ಮಾಡ್ಕೊಳ್ತಾ ಇದ್ದೇನೆ. ಹಾಗಾಗಿ ಜೀವನವಿರುವುದು ಸವಿಸುವುದಕ್ಕಲ್ಲ, ಸವಿಯುವುದಕ್ಕೆ ಸವಿತಾ ಇದ್ದೇನೆ. ಊಟವನ್ನ ನಾವು ಕೆಲವರು ಕೇಳ್ತಾರೆ, ಊಟ ಆಯ್ತಾ ಅಂತ ಹೇಳ್ತಾರೆ, ಊಟ ಮಾಡಿದ್ರ ಅಂತ. ಊಟ ಮಾಡುವಂತ ಕ್ರಿಯೆ ಅಲ್ಲ. ಮತ್ತೆ ಇನ್ನೇನ್ ಸರ್, ಊಟವನ್ನ ಮಾಡ್ತಾ ಮಾಡ್ತಾ ಸವಿಬೇಕು, ಅದನ್ನ ಚೆನ್ನಾಗಿ ಜಗಿಬೇಕು, ಚೆನ್ನಾಗಿ ಅಗಿದು ಅದನ್ನ ಆಸ್ವಾದವನ್ನ ಅನುಭವಿಸ್ಬೇಕು. ಆವಾಗ್ಲೇನೆ ಅದರಲ್ಲಿರ್ತಕ್ಕಂಥ ಅಮೃತ ನಮಗೆ ಒಂದಷ್ಟು ಎನರ್ಜಿಯನ್ನ ಕೊಡುತ್ತೆ. ಏನೋ ಕಾಟಾಚಾರಕ್ಕೆ ತಿಂದು ವೇಗವಾಗಿ ತಿಂದು ಹೇಳುವಂತ ಕ್ರಿಯೆ ಅಲ್ಲ ಅದು. ಹಾಗೇನೆ ಧ್ಯಾನವನ್ನು ಕೂಡ ಆಳವಾದ ಅನುಭವದ ಒಂದು ಸ್ಥಿತಿಯನ್ನ ಧ್ಯಾನ ಮಾಡುವ ಕ್ರಿಯೆಯಲ್ಲ, ಧ್ಯಾನ ಒಂದು ಸ್ಥಿತಿ ಅನ್ನುವಂಥದ್ದು. ಇಟ್ ಇಸ್ ಅ ಸ್ಟೇಟ್ ಆಫ್ ಬೀಯಿಂಗ್ ಅಂತ. ಆ ಅನುಭವಕ್ಕೆ ಬರಬೇಕು ಅದು ಧ್ಯಾನ ಅನ್ನುವಂಥದ್ದು. ಕೇವಲ ಎರಡೂ ಕಣ್ಣುಗಳನ್ನ ತೆರ್ಕೊಂಡು ಇಡೀ ಜಗತ್ತನ್ನ ನಾನು ನೋಡ್ತಾ ಇದ್ದೇನೆ. ಇದು ಬಾಹ್ಯ ಜಗತ್ತು ನನಗೆ ಕಾಣ್ತಾ ಇದೆ. ಇವತ್ತು ಎಷ್ಟು ವಿಶಾಲವಾಗಿದೆ, ಏನೆಲ್ಲ ಕಾಣ್ತಾ ಇದ್ದೇವೆ, ಎಷ್ಟೆಲ್ಲ ಪ್ರಕೃತಿ ತನ್ನ ಒಡಲಲ್ಲಿ ಸಂಪತ್ತನ್ನ ಇಟ್ಕೊಂಡಿದ್ದಾಳೆ, ಸಮೃದ್ಧಿ ಇದೆ, ಏನೆಲ್ಲ ನನಗೆ ಕೊಡ್ತಾ ಇದೆ ಪ್ರಕೃತಿ, ನನ್ನ ಒಡನಾಡಿಗಳು ಹೇಗೆಲ್ಲ ಇದ್ದಾರೆ ಅನ್ನುವಂಥದ್ದನ್ನೆಲ್ಲ ಗಮನಿಸ್ತಾ ಇದ್ದೇನೆ. ಆದರೆ ಇದನ್ನು ಮೀರಿದಂತ ಮತ್ತೊಂದು ಪ್ರಪಂಚ ನನ್ನ ಒಳಗಡೆ ಇದೆ. ಅದೇ ಅಂತರ್ಪ್ರಪಂಚ, ಅಂತರ್ಮುಖಿತ್ವ. ಅದು ನನಗೆ ಕಾಣೋದು ಯಾವಾಗ ಅನ್ನುವಂಥದ್ದು ಕೂಡ ನನ್ನ ಪ್ರಶ್ನೆ ಆಗಿತ್ತು. ಇವಾಗ ಅದಕ್ಕೆ ಉತ್ತರವನ್ನು ಕೂಡ ನಾನು ಕಂಡುಕೊಂಡಿದ್ದೇನೆ. ಹೇಗೆ ಅಂತ ಹೇಳಿದ್ರೆ, ಹಾಯಾಗಿ ಎರಡೂ ಕಣ್ಣುಗಳನ್ನ ಮುಚ್ಚಿದಾಗ ಮಾತ್ರ ಸಮೃದ್ಧ ಸ್ಥಿತಿಯಿಂದ, ಯಾವಾಗ ನಾನು ಎರಡೂ ಕಣ್ಣುಗಳನ್ನ ಮುಚ್ಕೊಳ್ತಾ, ಎರಡೂ ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ, ಎರಡೂ ಕಾಲುಗಳನ್ನ ಜೋಡಿಸ್ಕೊಳ್ತಾ, ಎರಡೂ ಕೈಗಳನ್ನ ಜೋಡಿಸ್ಕೊಳ್ತಾ ಸ್ಥಿರ ಸುಖ ಆಸನದಲ್ಲಿ ಕುಳಿತು ಧ್ಯಾನ ಸ್ಥಿತಿಯನ್ನ ನಾನು ಅನುಭವಕ್ಕೆ ಪಡ್ಕೊಳ್ತಾ ಹೋಗ್ತೇನೆ. ಆವಾಗ ನನ್ನ ಅಂತರಂಗದ ದರ್ಶನ ಆಗ್ತಾ ಇದೆ ಮಾಸ್ಟರ್ಸ್. ಅದು ನಿಜವಾದಂತ ದರ್ಶನ. ನನಗೆ ನಿಜವಾದಂತ ದರ್ಶನ, ನನ್ನ ದರ್ಶನವನ್ನ ನಾನೇ ಮಾಡ್ಕೊಳ್ತಕ್ಕಂಥ ಏನಾದ್ರೂ ಒಂದು ಸ್ಥಿತಿ ಇದೆ ಅಂತಂದ್ರೆ ಅದು ಧ್ಯಾನ ಸ್ಥಿತಿ. ಬೇರೆ ಇನ್ನು ಯಾವುದೇ ಸ್ಥಿತಿನಲ್ಲೂ ಕೂಡ ನಾನು ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ನಾನು ಅನುಭವಕ್ಕೆ ಪಡ್ಕೊಂಡಿದ್ದೇನೆ ಮಾಸ್ಟರ್ಸ್. ಈ ಸ್ಥಿತಿಯಿಂದ, ನಾನು ಈ ಧ್ಯಾನ ಸ್ಥಿತಿಯಿಂದ ಒಂದಷ್ಟು ಸಂಗತಿಗಳನ್ನ ನಾನೀಗಾಗ್ಲೇನೆ ಇಲ್ಲಿ ನಾನು ಒಂದೊಂದಾಗಿ ಹೇಳ್ತಾ ಹೋದ್ರೆ, ನನ್ನ ಆಲೋಚನೆಗಳನ್ನ ನಾನು ಸಾಕಷ್ಟು ಬಿಡ್ತಾ ಬಂದಿದ್ದೇನೆ. ಹಾಯಾಗಿ ಸುಮ್ಮನೆ ಕೂರುವಂತ ಸ್ಥಿತಿಯನ್ನ ನಂದಾಗಿಸ್ಕೊಂಡಿದ್ದೇನೆ. ಶ್ವಾಸದ ಮೇಲೆ ಸಂಪೂರ್ಣವಾದಂತ ಗಮನವನ್ನು ಕೊಡ್ತಾ ಇದ್ದೇನೆ. ಅಂತರಂಗದ ದರ್ಶನವನ್ನ ಪಡ್ಕೊಳ್ತಾ ಇದ್ದೇನೆ. ನಾನು ಪರಚಿಂತೆಯನ್ನ ತೊರಿತಾ ಇದ್ದೇನೆ. ಬೇರೆಯವರ ಚಿಂತೆ ನನಗೆ ಅವಶ್ಯಕತೆ ಇಲ್ಲ, ನನ್ನ ಚಿಂತೆ ನನಗೆ ಸಾಕಷ್ಟೇ. ಪರಚಿಂತೆ ನಮಗೆ ಏಕೆ ಅಯ್ಯ, ನಮ್ಮ ಶರಣರು ಹೇಳಿದ್ರು, ನಿನ್ನ ಚಿಂತೆ ನಿನಗೆ ಸಾಲದೆ ಅನ್ನುವಂಥದ್ದು. ನನ್ನ ಮನವನ್ನ ನಾನೇ ಅರ್ತ್ಕೊಳ್ತಾ ಇದ್ದೇನೆ. ಬೇರೆಯವರ ಮನಸ್ಸನ್ನ ಅರ್ತ್ಕೊಳ್ಳೋದಲ್ಲ. ನಾವು ಬೇರೆಯವರ ಮನಸ್ಸನ್ನ, ಬೇರೆಯವರ ಊಟದ ತಟ್ಟೆಯನ್ನು ಗಮನಿಸೋದಲ್ಲ, ನನ್ನ ಊಟದ ತಟ್ಟೆಯನ್ನು ಮಾತ್ರ ನಾನು ಗಮನಿಸ್ಕೊಳ್ತಕ್ಕಂಥದ್ದು ಸಾಧ್ಯ ಆಯ್ತು. ನಾನು ನನ್ನದೆಂಬ ಭಾವವನ್ನ ಬಿಡ್ತಾ ಇದ್ದೇನೆ. ನಾನು ಹೋದೇನು ದಾಸರ ಒಂದು ವಾಣಿ. ನಾನತ್ವವನ್ನು ಬಿಡ್ತಾ ಹೋಗ್ತಾ ಇದ್ದೇನೆ. ಇವತ್ತು ಬಿಟ್ಟಿದ್ದೇನೆ. ಇನ್ನೂ ಕೂಡ ಅಲ್ಪ ಸ್ವಲ್ಪ ಇದ್ದಿರ್ಬೋದು, ಸಂಪೂರ್ಣವಾಗಿ 100% ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನ ಖಂಡಿತ ನಾನು ಅದನ್ನ ಒಪ್ಪೋದಿಲ್ಲ ನಾನು. ಯಾಕೆ ನೀವೆಲ್ಲವೂ ಕೂಡ ಸತ್ಯ. ಈ ವೇದಿಕೆಯಲ್ಲಿ ಸತ್ಯವನ್ನೇ ನಾನು ಒಪ್ಕೋಬೇಕು, ಸತ್ಯವನ್ನೇ ಹೇಳಬೇಕು. ಹಾಗಾಗಿ 100% ಅಲ್ದೆಲ್ಲ ಹೋದ್ರು ಕೂಡ ಅಟ್ಲೀಸ್ಟ್ 40% ಅಥವಾ 60% ಎಷ್ಟು ಖುಷಿ ಆಗತ್ತೆ. ಈ ಮಾರ್ಗದಲ್ಲಿ ಇನ್ನೂ ಕೂಡ ಶಿಶುವಾಗಿದ್ದೇನೆ, ಇನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತೇನೆ. ನಾನು ನನ್ನದು ಎಂಬ ಭಾವವನ್ನ ಬಿಡ್ತಾ ಬಂದಿದ್ದೇನೆ. ಸರಳತೆಯಲ್ಲಿ ಬದುಕುವುದನ್ನ ಇವತ್ತು ಕಲ್ತಿದ್ದೇನೆ ನಾನು. ಸರಳ ಮಾರ್ಗ ನನ್ನದಾಗಿದೆ, ಸರಳ ಜೀವನ ಕ್ರಮ ನನ್ನದಾಗಿದೆ. ಎಲ್ಲರಲ್ಲೂ ಕೂಡ
ನಾನು ಒಳ್ಳೆಯದನ್ನೇ ಕಾಣ್ತಾ ಇದ್ದೇನೆ. ಈಗ ಮಧುರಾ ಮೇಡಮ್ ಅವರು ಕೂಡ ಹೇಗೆ ಅವರಲ್ಲಿ ಸರಳತೆ ಸಜ್ಜನಿಕೆಯನ್ನು ಕಾಣ್ತಾ ಇದ್ದೇನೋ, ನನ್ನಲ್ಲೂ ಕೂಡ ಅದನ್ನೇ ಕಾಣ್ತಾ ಇದ್ದೇನೆ. ನಮ್ಮ ಮಂಜುಳಾ ಮೇಡಮ್ ಅವರಲ್ಲೂ ಕೂಡ ಅದನ್ನೇ ಕಾಣ್ತಾ ಇದ್ದೇನೆ. ಯಾಕೆಂದ್ರೆ ಮಧುರ ವಾಕ್ಯಗಳು ನಮ್ಮಲ್ಲಿ ಮಾತು ಮಾತು ಮತಿಸಿದಾಗ ಜ್ಞಾನದ ನವನೀತ, ಆ ನವನೀತವನ್ನ ನಾನು ಪಡ್ಕೊಳ್ತಾ ಇದ್ದೇನೆ, ಅದನ್ನ ಅನುಭವಕ್ಕೆ ಪಡ್ಕೊಳ್ತಾ ಇದ್ದೇನೆ. ಆಮೇಲೆ ಮೌನ ಧ್ಯಾನದಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದೇನೆ, ಅದ್ರಲ್ಲಿ ತೊಡಗಿಸ್ಕೊಂಡಿದ್ದೇನೆ ನಾನು ಮೌನ ಧ್ಯಾನವನ್ನು ಮಾಡ್ತಕ್ಕಂಥದ್ರಲ್ಲಿ. ಹಾಗೇನೆ ಆಯ್ಕೆಯು ನನ್ನದೇ ಆಗಿದೆ, ಬೇರೆಯವ್ರ ಆಯ್ಕೆ ಅಂತ ನಾನು ಬದುಕ್ತಾ ಇಲ್ಲ, ನನ್ನಂತೆ ನಾನು ಬದುಕ್ತಾ ಇದ್ದೇನೆ. ಪಕ್ಕದ ಮನೆಯಲ್ಲಿ 10 ಸ್ಟೇರಿನ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ನನಗೆ ಸಾಕು ಒಂದೇ ಅಂತಸ್ತುಂದು, ಅದ್ರಲ್ಲಿ ನೆಮ್ಮದಿ ಇದೆ, ಸುಖ ಇದೆ, ಖುಷಿ ಇದೆ. ಆ ಸ್ಟೇರ್ ಮೇಲೆ ನಮ್ಗೆ ಖುಷಿ ಸಿಕ್ಕೋದಿಲ್ಲ, ನನ್ನ ಅಂತರಾತ್ಮದ ಒಂದು ಖುಷಿನೇ ಬಹಳ ಮುಖ್ಯ ಅನ್ನುವಂಥದ್ದು ಹೇಳೋದು. ಪತ್ರಿಜಿ ಗುರುಗಳು ಅದನ್ನೇ ಹೇಳಿದ್ರು, ಸರಳ ಜೀವನ ಮಾರ್ಗವನ್ನ ಪಾಲಿಸಿ ಅನ್ನುವಂಥದ್ದು. ಎಷ್ಟು ಅದ್ಭುತವಾಗಿದೆ ನಮ್ಮ ಗುರುಗಳು ಕೊಟ್ಟಂತ ಈ ಮಾರ್ಗ. ನಾನೇ ಪುನೀತ ನಿಜವಾಗ್ಲೂ ಕೂಡ. ಹಾಗಾಗಿ ಗಂಭೀರತೆಯನ್ನು ದೂರ ಮಾಡಿದ್ದೇನೆ. ಗಂಭೀರತೆಯಿಂದ ಇದುವರೆಗೆ ಹಾಗಿರ್ಬೇಕು ಹೀಗಿರ್ವಿಲ್ಲ, ಬಹಳ ಸರಳವಾಗಿ ಗಂಭೀರತೆಯನ್ನ ಬಿಡ್ತಾ ಬಂದಿದ್ದೇನೆ. ಆಮೇಲೆ ನನ್ನನ್ನು ನಾನು ಶೋಧನೆಗೆ ಒಳಪಡಿಸ್ಕೊಳ್ತಾ ಇದ್ದೇನೆ. ಸೆಲ್ಫ್ ರಿಯಲೈಸೇಷನ್. ಬೇರೆ ಯಾರು ಕೂಡ ನನ್ನನ್ನು ಶೋಧಿಸುವ ಅಗತ್ಯ ಇಲ್ಲ. ನನ್ನ ಒಳ್ಳೇದು ನನ್ನಲ್ಲೇ ಗೊತ್ತಾಗತ್ತೆ, ಅಥವಾ ನನ್ನಲ್ಲಿ ಏನಾದ್ರೂ ಕೆಡುಕುಗಳಿದ್ರೆ ನನಗೆ ಅದನ್ನ ಮಾಡಿಫೈಡ್ ಮಾಡ್ಕೊಳ್ಳೋಣ, ನಾನೇನೆ ಅದನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ನನ್ನನ್ನ ನಾನೇ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಇರುವಂತದ್ದು. ಹಾಗಾಗಿ ಆತ್ಮಜ್ಞಾನವನ್ನ ವೃದ್ಧಿಸ್ಕೊಳ್ತಾ ಇದ್ದೇನೆ. ಪಿರಮಿಡ್ ಶಕ್ತಿಯನ್ನು ಬಳಕೆ ಮಾಡ್ಕೊಳ್ತಾ ಇದ್ದೇನೆ. ಕನಿಷ್ಠ ತಿಂಗಳಿಗೆ ಒಮ್ಮೆಯಾದ್ರೂ ಕೂಡ ನಮ್ಮ ಮೆಗಾ ಪಿರಮಿಡ್ಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಮ್ಮ ಧ್ಯಾನ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡ್ತೇನೆ. ಅಲ್ಲಿರ್ತಕ್ಕಂಥ ಧ್ಯಾನ ಬಂಧುಗಳನ್ನ ಒಮ್ಮೆ ಭೇಟಿ ಕೊಟ್ರೆ ಅವರ ದರ್ಶನ ಮಾಡಿದ್ರೆ ಸಾಕು, ಎಷ್ಟೋ ನನಗೆ ಎನರ್ಜಿ ಸಿಕ್ತಾಗತ್ತೆ. ಯಾವುದೇ ಕಾರ್ಯಕ್ರಮವನ್ನು ಕೂಡ ನಾನು ಇದುವರೆಗೆ ಮಿಸ್ ಮಾಡ್ಕೊಳ್ಳೋದಿಲ್ಲ. ಕಡ್ತಾಳಿಗೆ ಕೂಡ ಹೋಗಿದ್ದೆ ಧ್ಯಾನ ಮಹಾಯಜ್ಞಕ್ಕೆ, ಅದ್ರ ಬಗ್ಗೆ ಒಂದು ಹಾಡನ್ನು ಕೂಡ ಬರೆದಿದ್ದೇನೆ. ಬಹುಶಃ ಈ ಸಂದರ್ಭದಲ್ಲಿ ನನ್ನ ಧ್ಯಾನ ಬಂಧುಗಳಲ್ಲಿ ತಾವೆಲ್ಲರೂ ಕೂಡ ಬಹಳಷ್ಟು ಹಿರಿಯವರಿದ್ದೀರಾ, ಸಾಧಕರಿದ್ದೀರಾ, ನನಗಿಂತಲೂ ಕೂಡ ಉನ್ನತವಾದಂತ ಅನುಭವಗಳನ್ನ ಪಡ್ಕೊಂಡಿದ್ದೀರಾ. ಆ ಕಡ್ತಾಳ್ನಲ್ಲಿ ನಡೆದಂತ ಧ್ಯಾನ ಮಹಾಯಜ್ಞವನ್ನ ಅನುಭವಿಸಿಯೇ ತೀರ್ಬೇಕು. ಬಹುಶಃ ನಾನು ಮಧುರಾ ಹೆಗಡೆ ಮೇಡಮ್ನವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ಕೊಂತೀನಿ. ಹೌದೌದು, ಖಂಡಿತವಾಗಿ ಮೇಡಮ್, ನಮಸ್ತೆ. ಎಂತ ಒಂದು ಅನುಭವ. ಇವೆಲ್ಲವೂ ಕೂಡ ಬಹಳಷ್ಟು ನಮಗೆ ನಮ್ಮ ಧ್ಯಾನದಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನೇ ಇವು. ಧ್ಯಾನವನ್ನ ಅನುಭವಕ್ಕೆ ಈ ರೀತಿ ನಾನು ಪಡ್ಕೊಳ್ತಾ ಬಂದಿದ್ದೇನೆ ಮಾಸ್ಟರ್ಸ್. ಧರ್ಮಸ್ಥಳದಲ್ಲಿ ನಡೆದಂತ ಧ್ಯಾನ ಮಹಾಯಜ್ಞ ಪ್ರತಿಯೊಂದು ಕೂಡ ನನ್ನನ್ನ ಅತ್ಯುತ್ತಮವಾದಂತ ಸ್ಥಿತಿಗೆ ಇವತ್ತು ಕೊಂಡೊಯ್ತಾ ಇದೆ. ಜಾಗೃತ ಸ್ಥಿತಿನಲ್ಲಿ ನಾನು ಇವತ್ತು ನನ್ನನ್ನು ನಾನು ಕಂಡ್ಕೊಳ್ತಾ ಇದ್ದೇನೆ, ಸದಾ ಜಾಗೃತ ಸ್ಥಿತಿಯಲ್ಲಿ. ಅಜಾಗೃತ ಸ್ಥಿತಿ ಹೋಯ್ತು, ಇದುವರೆಗೆ ಇತ್ತು, ಮಾಡಿದ್ರು ಆಯ್ತು ಬಿಟ್ರಾಯ್ತು ಅನ್ನುವಂತ. ಈಗಿಲ್ಲ. ಈಗ ಏನೋ ಯೋಚನೆ ಮಾಡ್ತಕ್ಕಂಥದ್ದು ಕೂಡ ಜಾಗೃತ ಸ್ಥಿತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು. ಆಲೋಚನೆಗಳನ್ನ ಸಾಧ್ಯವಾದಷ್ಟು ಕೂಡ ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇದ್ದೇನೆ. ಜೀವನವ ಜೀವಿಸುವಂತಿರಬೇಕು, ನನ್ನ ಜೀವನವನ್ನ ನಾನೇ ಜೀವಿಸ್ಬೇಕು ಅಂತಕ್ಕಂಥ ನನ್ನದೇ ಆದಂತ ತತ್ವಕ್ಕೆ ನಾನು ಬದ್ಧನಾಗಿದ್ದೇನೆ. ಹಾಗಾಗಿ ಏನು ಮೈತ್ರೇಯ ತತ್ವವನ್ನ ಅಳವಡಿಸ್ಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ನನ್ನ ಬಂಧುಗಳೇನೆ. ಅವರು ಧ್ಯಾನ ಬಂಧುಗಳಾಗಿರ್ಬೋದು, ಧ್ಯಾನ ಮಾರ್ಗಕ್ಕೆ ಈಗ ಅಡಿಯನ್ನ ಇಡ್ತಾ ಇರ್ಬೋದು, ಅಥವಾ ಧ್ಯಾನಕ್ಕೆ ಮುಂದೆ ಬರುವವರು ಇರ್ಬೋದು. ಒಂದಲ್ಲ ಒಂದು ದಿವಸ ಎಲ್ಲರೂ ಕೂಡ ಧ್ಯಾನ ಮಾರ್ಗಕ್ಕೆ ಬಂದೇ ಬರ್ಬೇಕು. ಇದು ಶಾಶ್ವತ, ಇದೇ ಸತ್ಯ. ಇದು ಗುರುಗಳು ಹೇಳಿದ್ರಲ್ಲ, ಇಡೀ ಜಗತ್ತು ಒಂದಲ್ಲ ದಿವಸ ಧ್ಯಾನ ಜಗತ್ತಾಗತ್ತೆ. ನೋಡಿ, ಇವತ್ತು ನಾವು ಭಾರತಕ್ಕೆ 2 ಕೊಡುಗೆಗಳನ್ನು ಕೊಟ್ಟಂತವ್ರು, ಇಡೀ ಜಗತ್ತಿಗೆ 2 ಕೊಡುಗೆಗಳನ್ನು ಕೊಟ್ಟಂತವ್ರು ಭಾರತ. ನಾವು ಹೆಗ್ಗಳಿಕೆ, ಒಂದು ಧ್ಯಾನ, ಇನ್ನೊಂದು ಯೋಗ. ಈ 2ನ್ನ ಇಡೀ ವಿಶ್ವಕ್ಕೆ ನಾವು ಕೊಟ್ಟಂತ ಕೀರ್ತಿ, ಹೆಮ್ಮೆಯ ಪುತ್ರರು ನಾವಾಗಿದ್ದೇವೆ, ಭಾರತದ ಮಕ್ಕಳು ನಾವಾಗಿದ್ದೇವೆ ಅಂತ ಹೇಳ್ಕೊಂಡು ಎಷ್ಟು ಖುಷಿ ಆಗ್ತದೆ. ಇನ್ನು ಮನಸ್ಸನ್ನ ಶುದ್ಧವಾಗಿ ನಾನು ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಆನಾಪಾನಸತಿ ಧ್ಯಾನವನ್ನ ಆಚರಿಸ್ತಾ ಇದ್ದೀನಿ, ನಾನು ಅನುಸರಿಸ್ತಾ ಇಲ್ಲ, ಆಚರಿಸ್ತಾ ಇದ್ದೇನೆ. ಇದು ನನ್ನ ಧ್ಯಾನದಿಂದ ನಾನು ಕಂಡುಕೊಂಡಂತಹ ಈ ನನ್ನ ಜೀವನಕ್ಕೆ, ನನ್ನ ಜೀವನ ಮಾರ್ಗ ಇದು. ನನ್ನ ಜೀವನ ಮಾರ್ಗವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇನೆ. ಬಹುಶಃ ಇನ್ನು ಸಮಯದ ಒಂದು ಅವಕಾಶ ಆಯ್ತು. ಮಂಜುಳಾ ಮೇಡಮ್, ಮಾತಾಡಿ ಸರ್, ಒಂದು 5 ನಿಮಿಷ 10 ನಿಮಿಷ ಮಾತಾಡ್ಬೋದು, ತೊಂದ್ರೆ ಇಲ್ಲ. ಇನ್ನು ಪ್ರಶ್ನೋತ್ತರಕ್ಕೆ ಅವಕಾಶ ಇದೆ. ಹಾಗಾಗಿ ಬಹಳ ನನಗೆ ಸಮಯವನ್ನ ಕೊಟ್ರಿ ಇದುವರೆಗೂ ಕೂಡ. ನಾನು ಕೂಡ ಸಮಯದ ಕಡೆ
ಸಮಯದ ಕಡೆ ಕೂಡ ಗಮನಿಸ್ಕೋಬೇಕು, ಅದು ಬಹಳ ಮುಖ್ಯ. ಸಮಯದ ಹೌದು. ಮಹತ್ವ ಅಂತ ಪತ್ರಿಜಿ ಗುರುಗಳು ಸಮಯದ ಮಹತ್ವವನ್ನು ಅರಿತುಕೊಂಡು ನಾವು ಸಮಯಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕು. ಈ ಕ್ಷಣವನ್ನು ಅನುಭವಕ್ಕೆ ಪಡ್ಕೊಳ್ತಕ್ಕಂಥದ್ದು ಜೀವನ ಒಂದು ಅವಕಾಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಮೇಡಮ್. ಜೀವನ ನನ್ನ ಒಂದು ಅವಕಾಶ, ಪತ್ರಿಜಿ ಗುರುಗಳು ಕೊಟ್ಟಂತ ಒಂದು ಅವಕಾಶ ಇದು. ಹಾಗಾಗಿ ಮೈಂಡ್ ಯುವರ್ ಓನ್ ಬಿಸ್ನೆಸ್, ಸರಿಯಾದಂತ ಜೀವನ ಮಾರ್ಗ ನನ್ನ ಕೈನಲ್ಲೇ ಇದೆ. ಮೈಂಡ್ ಯುವರ್ ಓನ್ ಬಿಸ್ನೆಸ್, ನಾನು ಬೇರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಮಾತ್ರ ನನ್ನ ಗಮನ ನನ್ನ ಧ್ಯಾನದ ಕಡೆಗೆ. ಕೆಲಸವಿದ್ದಾಗ ಕೆಲಸದ ಕಡೆ ಇರುತ್ತೆ, ಕೆಲಸವಿಲ್ಲದೆ ಇದ್ದಾಗ ಧ್ಯಾನದ ಕಡೆ ಇರುತ್ತೆ. ಹಾಗಾಗಿ ಈ ಜೀವನ ಮಾರ್ಗವನ್ನ ತಿಳಿದು ಜೀವಿಸ್ತಕ್ಕಂಥ ಒಂದು ಕಲೆಯನ್ನ, ಇದು ಒಂದು ಕಲೆ, ಜೀವಿಸೋದು ಒಂದು ಕಲೆ. ಹಾಗಾಗಿ ಈ ಜೀವನದ ಕಲೆಯನ್ನು ನಾನು ಕಂಡುಕೊಂಡಿದ್ದೇನೆ ಮಾಸ್ಟರ್ಸ್. ಹಾಗಾಗಿ ಜೀವನ ಒಂದು ಪ್ರಯೋಗಶಾಲೆ ಆಗಿದೆ. ಆ ಪ್ರಯೋಗಶಾಲೆಯಲ್ಲಿ ನಾನು ಕೂಡ ಒಬ್ಬ ಧ್ಯಾನವನ್ನ ಪ್ರಯೋಗಕ್ಕೆ ಒಳಪಡಿಸ್ಕೊಳ್ತಾ ಧ್ಯಾನಿಗನಾಗಿ ಹೆಮ್ಮೆಯಿಂದ ಬದುಕ್ತಕ್ಕಂಥ ಒಂದು ಕಲೆಯನ್ನ ಈ ನನಗೆ ನಮ್ಮ ಪತ್ರಿಜಿ ಗುರುಗಳ ಮೂಲಕ, ನಮ್ಮ ಎಲ್ಲ ಧ್ಯಾನ ಬಂಧುಗಳ ಮೂಲಕ ನಾನು ಇವತ್ತು ಸದೃಢನಾಗಿದ್ದೇನೆ, ಒಂದು ಆತ್ಮಸ್ವರೂಪಿಯಾಗಿದ್ದೇನೆ. ಹಾಗಾಗಿ ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಸಮಯದ ಪರಿಮಿತಿ ಒಳಗಡೆ ಒಂದು ಬಹುಶಃ 10 ನಿಮಿಷ ನಾನು ಹೆಚ್ಚಿಗೆ ತೆಗೆದುಕೊಂಡ್ಬಿಟ್ಟಿದ್ದೇನೆ, ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ನಾಗರಾಜ್ ಸರ್.